ನೆನೆ ಅಲ್ಲೊಂದು ದಿಲೀಪ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ರ ಬಗ್ಗೆ ಅದ್ರ ಮೇಲೆ ಒಂದು ಹೆಸರಿತ್ತು ಆ ಟ್ಯಾಂಕರ್ ಮೇಲೆ. ಅದರ ಜಾಡು ಹಿಡಿದು ಹೊರಟಂತ ನಮಗೆ ಸಿಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇದು ರಾಮನಗರದ ನೋಂದಣಿ ಇರುವಂತಹ ವಾಹನ. ಸುರಂಗ ಕಾಮಗಾರಿ ನೀರು ಸರಬರಾಜಿಗಾಗಿ ಅಂತ ಹೇಳಿ ಈ ಟ್ಯಾಂಕರ್ನ ಅಲ್ಲಿಗೆ ತರಿಸ್ಕೊಳ್ಳಲಾಗಿತ್ತು. ದಿಲೀಪ್ ಬಿಲ್ಡ್ಕಾನ್ ಅನ್ನೋ ಲಿಮಿಟೆಡ್ಗೆ ಸೇರಿರುವಂತಹ ಒಂದು ಟ್ಯಾಂಕರ್. ಸೊ ನಿನ್ನೆ ಒಂದು ದೃಶ್ಯ ಮೈನಡುಗಿಸುವಂತಿತ್ತು. ವಯನಾಡ್ನಲ್ಲಿ ಸಂಭವಿಸಿದಂತಹ ಒಂದು ಭೂಕುಸಿತ ಏನಿದೆ, ಆ ಭೂಕುಸಿತದಲ್ಲಿ ಕೊಚ್ಚಿಕೊಂಡು ಬಂದಿದ್ದಂತಹ ಟ್ಯಾಂಕರ್. ಈಗ ಆ ಟ್ಯಾಂಕರನ್ನು ಸದ್ಯಕ್ಕೆ ಅಲ್ಲಿಂದ ತೆರವುಗೊಳಿಸಿದ್ದಾರೆ, ಬೇರೆ ಕಡೆಗೆ ಅದನ್ನು ಪಾರ್ಕ್ ಮಾಡಿದ್ದಾರೆ. ನೋಡಿ, KA42 ರಿಜಿಸ್ಟ್ರೇಷನ್ ಇರುವಂತಹ ಟ್ಯಾಂಕರ್ ಇದು ರಾಮನಗರ ಮೂಲದ್ದು ಅನ್ನುವಂಥದ್ದು ಗೊತ್ತಾಗ್ತದೆ. ಆ ನೀರಿನ ಹಾಗೂ ಆ ಕೆಸರು ಮಿಶ್ರಿತ ನೀರೇನಿತ್ತು, ಕೊಚ್ಚೆ ಏನಿತ್ತು, ಅದು ಎಷ್ಟು ಸ್ಟ್ರಾಂಗ್ ಆಗಿ ಬಂದು ಅಪ್ಪಳಿಸಿತ್ತು ಅಂತ ಹೇಳಿದ್ರೆ ಈ ಬೃಹತ್ ಗಾತ್ರದ ಟ್ಯಾಂಕರ್ ಅದನ್ನೇ ಅದೇ ಕೊಚ್ಕೊಂಡು ಹೋಗುವಂತ ಮಾಡಿತ್ತು. ಅದೃಷ್ಟ ಚೆನ್ನಾಗಿತ್ತು, ಅದರ ಅಡಿಯಲ್ಲಿ ಯಾರೂ ಸಿಕ್ಕಾಕೊಳ್ಳಿಲ್ಲ, ಯಾರಿಗೂ ಕೂಡ ಪ್ರಾಣಹಾನಿ ಸಂಭವಿಸಲಿಲ್ಲ. ನೋಡಿ, ಆ ಒಂದು ದೃಶ್ಯಗಳನ್ನು ನಿಮಗೆ ಮತ್ತೊಂದು ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ. ನಿನ್ನೆ ಎಲ್ಲರ ಮೈ ನಡುಗಿಸಿದ್ದಂತಹ ದೃಶ್ಯ ಇದು. ಪವಾಡ ಸದೃಶ ರೀತಿಯಲ್ಲಿ ಜನ ಬದುಕುಳಿದ್ರು. ಇಬ್ರು ಗಂಡ ಹೆಂಡತಿ, ಅಲ್ಲಿ ದಂಪತಿ ಕೂಡ ಅದರಲ್ಲಿ ಸಿಕ್ಕಾಕೊಂಡಿದ್ರು. ತಕ್ಷಣ ಅವರು ಕೂಡ ಹೊರಗಡೆ ಬಂದರು. ಮತ್ತೊಬ್ಬ ವ್ಯಕ್ತಿ ಕೂಡ ಮುಂದೆ ಓಡಿ ಬರ್ತಾ ಇರ್ತಾನೆ. ಆತ ಕೂಡ ಕೆಸರು ಮತ್ತು ಮಣ್ಣು ಏನು ಕೊಚ್ಕೊಂಡು ಬಂತು, ಅದರಿಂದಾಗಿ ಆತ ಕೂಡ ಬದುಕುಳಿದಿದ್ದಾನೆ. ಈಗ ಟ್ಯಾಂಕರ್ ಎಲ್ಲಿಂದು ಅಂತ ಹೇಳಿ ಹುಡುಕಿದಾಗ ಗೊತ್ತಾಗಿರೋದು ಅದು ರಾಮನಗರ ರಿಜಿಸ್ಟ್ರೇಷನ್ ಇರುವಂತಹ ಟ್ಯಾಂಕರ್. ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಅಂತ ಹೇಳಿ, ನೀರು ಸರಬರಾಜಿಗೆ ಅಂತ ಹೇಳಿ ಅದನ್ನು ಅಲ್ಲಿಗೆ ಗುತ್ತಿಗೆಗೆ ಅಂತ ನೀಡಿದರು. ನಾವು ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ದೇವರನಾಡು ಕೇರಳದ ವೈನಾಡಿನ ಕಲ್ಲಾಡಿಯಲ್ಲಿ ನೆನ್ನೆ ನಡೆದಂತಹ ದುರ್ಘಟನೆಗೆ ಸಾಕ್ಷೀಕರಣವಾಗಿರುವಂಥದ್ದು ಎರಡು ವಿಡಿಯೋಗಳು. ಆ ಎರಡು ವಿಡಿಯೋಗಳು ಸಾಕಷ್ಟು ಬೆಚ್ಚಿ ಬೀಳಿಸುವಂತಿದ್ವು. ಅದರಲ್ಲಿ ಒಂದು ದೃಶ್ಯ ಬಸ್ಸು ನದಿಯಲ್ಲಿ ತೇಲಿ ಹೋಗುವಂಥದ್ದು, ಇನ್ನೊಂದು ದೃಶ್ಯ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಟ್ಯಾಂಕರನ್ನು ರಭಸವಾಗಿ ಬಂದಂತಹ ಏನು ಆ ಕೆಸರು ಮಿಶ್ರಿತ ನೀರು ಸಾಕಷ್ಟು ದೂರದವರೆಗೂ ತಳ್ಕೊಂಡು ಬರ್ತದೆ. ಅದೇ ಒಂದು ಟ್ಯಾಂಕರ್ನ ಬಳಿ ನಾನಿದ್ದೇನೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ನೆನ್ನೆ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದಂತಹ ಈ ಒಂದು ಟ್ಯಾಂಕರ್ನ ದೃಶ್ಯ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಮತ್ತು ಈ ಒಂದು ಘಟನೆ ಎಷ್ಟು ಭಯಾನಕವಾಗಿತ್ತು ಅನ್ನೋದಕ್ಕೆ ಸಾಕ್ಷೀಭೂತವಾಗಿತ್ತು. ಈ ಒಂದು ಟ್ಯಾಂಕರ್ ಏನಿದೆ, ಇದನ್ನು ಇಲ್ಲಿ ಕಾಮಗಾರಿ ನಡೆತಿದ್ದಂತಹ ಸ್ಥಳದಲ್ಲಿ, ಏನು ಸುರಂಗದ ಒಂದು ಕಾಮಗಾರಿ ನಡೀತಾ ಇತ್ತು, ಆ ಸ್ಥಳಕ್ಕೆ ನೀರನ್ನು ಪೂರೈಕೆ ಮಾಡಲಿಕ್ಕೆ ಇಟ್ಕೊಂಡಂತಹ ಒಂದು ಟ್ಯಾಂಕರ್ ಇದಾಗಿದ್ದು. ಕರ್ನಾಟಕದ ರಿಜಿಸ್ಟ್ರೇಷನ್ನ ಹೊಂದಿರುವಂಥದ್ದು KA42, ಅಂದರೆ ರಾಮನಗರ ಜಿಲ್ಲೆಗೆ ಒಂದು ನೋಂದಣಿಗೆ ಸೇರಿದಂತಹ ಈ ಒಂದು ಟ್ಯಾಂಕರ್ ಏನಿದೆ, ಸಾಕಷ್ಟು ತಿಂಗಳುಗಳಿಂದ ಈ ಒಂದು ಟ್ಯಾಂಕರನ್ನು ಅಲ್ಲಿ ಏನು ಆ ಒಂದು ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇದೆ ಅಲ್ಲಿಗೆ ನೀರನ್ನು ಸರಬರಾಜು ಮಾಡಲಿಕ್ಕೆ ಇಟ್ಕೊಂಡಂಥದ್ದು. ನೀವು ನೋಡ್ತಾ ಇರ್ಬೋದು ಈಗ ಇರುವಂತಹ ಆ ಟೈರ್ಗಳನ್ನು ಸಹ ಸಾಕಷ್ಟು ಕೆಸರು ಏನು ಅಲ್ಲಿ ಮೆತ್ಕೊಂಡಿರುವಂಥದ್ದು ಹಾಗೆ ಇದೆ. CC ಕ್ಯಾಮ್ರಾದ ದೃಶ್ಯದಲ್ಲಿ ಸ್ಪಷ್ಟವಾಗಿತ್ತು. ಅಂದರೆ ಈ ಒಂದು ಟ್ಯಾಂಕರ್ ಏನಿದೆ ಆ ಸೇತುವೆಯ ಮೇಲ್ಭಾಗದಲ್ಲಿ, ಅಂದರೆ ಏನು ಆ ಸುರಂಗದ ಕಾಮಗಾರಿ ನಡೀತಾ ಇತ್ತು ಆ ಸ್ಥಳಕ್ಕೆ ತೆರಳುವಂತಹ ಒಂದು ಪ್ರಯತ್ನದಲ್ಲಿತ್ತು. ಸೊ ಆಗಾಗಲೇ ಆ ಒಂದು ಘಟನೆ ನಡೆದಂಥದ್ದು. ಅಂದರೆ ಅಲ್ಲಿದ್ದಂತಹ ಏನು ಗುಡ್ಡದ ಮಣ್ಣು ಕುಸಿದು ಆ ಒಂದು ನೀರಿನ ಸಮೇತವಾಗಿ, ಕೆಸರಿನ ಸಮೇತವಾಗಿ ಅದು ಅತ್ಯಂತ ರಭಸವಾಗಿ ಬರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಆ ದೃಶ್ಯಗಳಲ್ಲಿ ಗಮನಿಸಿದರೆ ಗೊತ್ತಾಗ್ತದೆ, ಎರಡೆರಡು ಬಾರಿ ಅಲ್ಲಿದ್ದಂತಹ ಚಾಲಕ ಒಂದು ಯೋಚನೆಯನ್ನು ಮಾಡ್ತಾನೆ. ಸೊ ಅಂದರೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಆ ಗಾಡಿಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾ ಅಥವಾ ಹಿಂದಕ್ಕೆ ಬರಬೇಕಾ, ಈ ರೀತಿಯಾದಂಥ ಯೋಚನೆ ಮಾಡಿ ಕೊನೆಗೆ ಆತನಿಗೆ ಯೋಚನೆ ಮಾಡಿದಕ್ಕೂ ಸಹ ಅವಕಾಶ ಸಿಗೋದಿಲ್ಲ. ಆ ರೀತಿಯಾಗಿ ರಭಸವಾಗಿ ಬಂದಂತಹ ನೀರು ನೇರವಾಗಿ ಆ ಒಂದು ಟ್ಯಾಂಕರನ್ನು ಕೊಚ್ಕೊಂಡು ಬರುವಂತೆ ಮಾಡ್ತದೆ. ಆ ಟ್ಯಾಂಕರ್ನ ಮುಂಭಾಗದಲ್ಲಿಯೂ ಸಾಕಷ್ಟು ಜನರು ಇರ್ತಾರೆ. ಓಡಿ ಹೋಗಿ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆ ಟ್ಯಾಂಕರ್ನ ಚಾಲಕ ಸಹ ಟ್ಯಾಂಕರ್ನ ಒಳಭಾಗದಲ್ಲಿ ಇರ್ತಾನೆ. ಆ ಒಂದು ಸೇತುವೆ ಆದ ನಂತರ ಅಲ್ಲಿದ್ದಂತಹ ಹೋಟೆಲ್ನ CC ಕ್ಯಾಮ್ರಾದಲ್ಲಿ ಆ ಸಂಪೂರ್ಣ ದೃಶ್ಯಗಳು ಸೆರೆಯಾಗಿದ್ವು. ಆ ಹೋಟೆಲ್ನ ಬಳಿ ಬಂದ ನಂತರ ಆ ಒಂದು ನೀರಿನ ರಭಸ ವೇಗ ಕಡಿಮೆ ಆಗ್ತದೆ. ಆ ವೇಗ ಕಡಿಮೆ ಆದ ತಕ್ಷಣದಲ್ಲೇ ಆ ಒಂದು ಈ ಏನು ಟ್ಯಾಂಕರ್ನ ನೀವು ನೋಡ್ತಾ ಇದ್ದೀರಾ, ಈ ಟ್ಯಾಂಕರ್ ಬಂದು ಹತ್ತಿರದಲ್ಲೇ ನಿಲ್ಲುವಂತಹ ಕೆಲಸ ಆಗ್ತದೆ. ಒಂದು ವೇಳೆ 1 ಸೆಕೆಂಡ್ ಹೆಚ್ಚು ಕಡಿಮೆ ಆಗಿದ್ದು ಸಹ ಈ ಟ್ಯಾಂಕರ್ ಪಲ್ಟಿ ಹೊಡೆಯುವಂತಹ ಸಾಧ್ಯತೆ ಇತ್ತು. ಟ್ಯಾಂಕರ್ ಒಂದು ವೇಳೆ ಪಲ್ಟಿ ಹೊಡೆದಿದ್ರೆ ಆ ಟ್ಯಾಂಕರ್ನ ಮುಂಭಾಗದಲ್ಲಿ ಆ ದೃಶ್ಯಗಳಲ್ಲೂ ನೋಡ್ಬೋದು, ಒಬ್ಬ ಮಹಿಳೆ ಟ್ಯಾಂಕರ್ನ ಮುಂಭಾಗದಲ್ಲೇ ಆಯತಪ್ಪಿ ಕೆಳಗಡೆ ಬೀಳ್ತಾರೆ. ಅಲ್ಲಿದ್ದಂಥ ಕೆಸರಿನಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಮತ್ತು ಅಲ್ಲೇ ಇದ್ದಂತಹ ಮತ್ತೊಬ್ಬರು ತಮ್ಮ ಸಹಾಯ ಹಸ್ತವನ್ನು ಚಾಚಿ ಅವ್ರನ್ನ ಅಲ್ಲಿಂದ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಟ್ಯಾಂಕರ್ ಏನು ಬಂದು ಅಲ್ಲಿ ನೇರವಾಗಿ ನಿಂತ ಕಾರಣ ಅವರೆಲ್ಲರೂ ಸಹ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಇದರ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಸಹ ಈ ಟ್ಯಾಂಕರ್ನ ಮುಂಭಾಗದಲ್ಲೇ ಜಾರಿ ಬೀಳ್ತಾನೆ. ಆದರೆ ಅಲ್ಲಿದ್ದಂತಹ ಆ ನೀರಿನ ರಭಸ ಮತ್ತು ಆ ಕೆಸರಿನ ರಭಸ ಏನಿದೆ ಅದು ನೇರವಾಗಿ ಆತನ್ನು ದೂರಕ್ಕೆ ತಳ್ಳುವಂಥ ಕೆಲಸ ಆಗ್ತದೆ. ಒಂದು ವೇಳೆ ಈ ಟ್ಯಾಂಕರ್ ಏನು ನೋಡಲಾಗ್ತಾ ಇದೆ, ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ಗೆ ಸೇರಿದಂತಹ ಈ ಒಂದು DBL ಅಂತ ಏನು ಬರೆದಿದ್ದಾರೆ, ಈ ನೀರು ಸರಬರಾಜು ಮಾಡುವಂಥ ಟ್ಯಾಂಕು ಒಂದು ವೇಳೆ ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಪಲ್ಟಿ ಆಗಿದ್ರು ಸಹ, ಅಂದರೆ ಈಗ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಆ ಕೆಸರು ಮೆತ್ಕೊಂಡಿರುವಂಥದ್ದು, ಆ ಚಕ್ರಕ್ಕೆ ಮತ್ತು ಹಿಂಬದಿಯಲ್ಲಿ ಸಂಪೂರ್ಣವಾದಂತಹ
ಕೆಸರುಮಯವಾಗಿರುವಂತಹ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇರ್ಬೋದು. ಒಂದು ವೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಈ ಒಂದು ಟ್ಯಾಂಕರ್ ಏನಿದೆ ಪಲ್ಟಿ ಹೊಡೆದಿದ್ರು ಸಹ ಈ ಒಂದು ಟ್ಯಾಂಕರ್ನ ಕೆಳಭಾಗದಲ್ಲಿ ಸಿಲ್ಕೊಂಡು ಸಾಕಷ್ಟು ಜನರು ಸಾವನ್ನಪ್ಪುವಂತಹ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಈ ಟ್ಯಾಂಕರ್ನ ಚಾಲಕ ಘಟನೆ ನಡೆದರೂ ಸಹ ಟ್ಯಾಂಕರ್ನ ಒಳಭಾಗದಲ್ಲೇ ಇರ್ತಾನೆ. ಆ ಟ್ಯಾಂಕರ್ ನಿಂತ ನಂತರ ಆತ ಟ್ಯಾಂಕರಿಂದ ಇಳಿದು ಹೋಗುವಂತಹ ದೃಶ್ಯ ಸಹ ಸೆರೆಯಾಗಿದೆ. ಯಾಕಂದರೆ ಕೇರಳದ ವಯನಾಡಿನ ಕಲ್ಲಾಡಿಯಲ್ಲಿ ಆದಂತಹ ಈ ಒಂದು ಘಟನೆ ಎಷ್ಟು ಭೀಕರವಾಗಿತ್ತು ಅನ್ನೋದಕ್ಕೆ ಈ ಒಂದು ದೃಶ್ಯವೇ ಸಾಕ್ಷಿಯಾಗಿತ್ತು. ಈ ದೃಶ್ಯ ಎಂಥವರನ್ನು ಸಹ ಬೆಚ್ಚಿ ಬೀಳಿಸ್ತಾ ಇತ್ತು. ಆ ದೃಶ್ಯಕ್ಕೆ ಸಾಕ್ಷೀಕರಣವಾದಂತಹ ಟ್ಯಾಂಕರ್ ಇಲ್ಲೇ ನಿಂತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಕಲ್ಲಾಡಿ, ವಯನಾಡು.